ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದಿನ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಎಲ್ಲ ಮಾನವ ಲೋಕಕ್ಕೆ ಕಲ್ಯಾಣವನ್ನು ಬಯಸಿ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ, ಸರ್ವರಿಗೂ ಒಂದೇ ಒಂದು ದೇವಾಲಯ, ಸರ್ವರ ಒಳಗೆ ಒಬ್ಬನೇ ದೇವ, ಇಂತಹ ಮಹಾನ್ ತತ್ವವನ್ನು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ: ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕ. ಹಂದಿಯ ಕೈಯಲ್ಲಿ ಚಂದ್ರ ಆಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣರ ವಚನಗಳನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನು ಅರಿಯದ ನಕ್ಕರ. ಈ ವಚನವನ್ನು ಮಹಾತ್ಮ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇವತ್ತಿನ ಥರ ರಾಜಕೀಯ ಮಾಡಿದಾರ? ಯಾರಿಗೂ ಭಿಕ್ಷುಕರನ್ನಾಗಿ ಮಾಡದೆ ಎಲ್ಲರನ್ನ ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಈ ಸತ್ಯದ ಪಾಠವನ್ನು ಅನುಭವ ಮಂಟಪದಲ್ಲಿ ಹೇಳಿದ ಬಳಿಕ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಎಲ್ಲ 8 ದಿಕ್ಕುಗಳಿಂದ ಅನುಭವ ಮಂಟಪಕ್ಕೆ ಬಂದು ಅಲ್ಲಿ ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿದ ನಂತರ ಅಲ್ಲಿ ಚಿಂತನೆಗಳಲ್ಲಿ ಭಾಗಿಯಾಗಿ ಇಂತಹ ಒಂದು ಜ್ಞಾನ ಪಡೆದಿದ್ದಾರೆ ನಮ್ಮ ಬಸವ ಕಲ್ಯಾಣದ ಶರಣರು. ಈ ವಚನದ ಭಾವಾರ್ಥ, इस वचन का भावार्थ क्या होता है? अर्थ रेखे इद्दल्ली फलवेनु, धन दौलत सोना चांदी प्रॉपर्टी जमीन जायदाद कितना भी रहा तो क्या हुआ, आयुष्य रेखे इಲ್ಲದ नक्का. जिसका मन साफ नहीं रहेगा, जिसका दिल साफ नहीं रहेगा, दूसरों का धन दौलत लूटते जाएगा, भगवान के नाम पे, जात पात नाम पे, धर्म के नाम पे सारी लोगों का धन लूट कर वो कितना भी कमाए तो क्या हुआ, अंदर का मालिक उसको छोड़ेगा क्या? तो उसका हेल्थ, उसका आयुष्य अगर नहीं रहा तो वो सब यहाँ का चोरी किया सो यहाँ छोड़ के जाना पड़ता है ना. आगे क्या कहते हैं? हंदिय कೈಯಲ್ಲಿ चंद्र आयुधविದ್ದಲ್ಲಿ फलवेनु, सुअर के हाथ में तेज धार का तलवार दिया तो भी क्या वो लड़ाई लड़ेगा क्या? सुअर, देखो सुअर का नाम लिया हमारे बसवन्ना जी, वो कहाँ गलीज गंदगी है ना, वहाँ ही फिरेगा और भी वो. अंधकನ ಕೈಯಲ್ಲಿ दर्पणविದ್ದು फलवेनु, एक अंधा इंसान है समझो, उनका आंखें नहीं दिखता, तो तुम्हारा शक्ल देख लो बोलकर उनको आईना दिया तो क्या शक्ल देख ले सकते क्या? नहीं देख ले सकते. मरकटನ ಕೈಯಲ್ಲಿ ಮಾಣಿಕ್ಯವಿದ್ದು फलवेनु, बंदर के हाथ में करोड़ों रुपए का कीमती वाला एक मोती, हीरा मोती दे दो, वो क्या उसका कीमत मालूम होता क्या बंदर को? उसको क्या झाड़ के ऊपर के कुछ भी खाने को मिले तो बस वो चाहिए, वो फेंक देगा. आगे क्या कहते हैं? ನಮ್ಮ ಕೂಡಲ ಸಂಗನ ಶರಣರ ವಚನಗಳನ್ನು ಅರಿಯದವರ ಕೈಯಲ್ಲಿ, जो अनुभव मंटप के अंदर जो दुनिया की सच्चाई, एक ही मालिक का जो विचार अगर नहीं समझे तो वैसे बहुत सारे लोग छाती के ऊपर लिंग बांध कर पिशाने पे विभूति लगा के क्या भी लगा लेके फिरते हैं ना, आजकल देखते हैं ना हम. तो उन लोगों ने अंदर का मालिक का दर्शन नहीं कर सकते. शरणों का विचार को अगर नहीं माने, नहीं जाने
उन्होंने जैसा बोले वैसा सुनकर आचरण में नहीं लाए तो उन्होंने छाती पे इष्टलिंग बांधकर कुछ फायदा नहीं है, बोलते हैं बसवಣ್णा जी। उस जमाने में ऐसा लोग थे, होंगे, अभी भी है। शिवपथवन्न अरियदनकर, तो शिवपथ बोले तो हमारा बसव कल्याण के शरणों का शिवा कैसा है? निराकार है, जैसा हवा सब तरफ है लेकिन दिखता नहीं, जैसे दुनिया को उजाला लाने वाला सूरज एक ही है, छोटा रहता लेकिन सारी दुनिया को उजाला देता है। ऐसा एक नेचर, आसमान, जमीन, पाताल की पानी, ये ब्रह्मांड का विचार हमारे बसव कल्याण की शरणों में दिया है। ये विचार 893 साल हुआ तो भी अभी भी सही ढंग से लोगों को नहीं बताया गया, ऐसा मालूम होता है। ಇದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ ಪ್ರವಚನದ ಬುಕ್ ಇದೆ, ನಾನು ಇದನ್ನು ಓದಿದ್ದೇನೆ. ಇವರು ಮನಸ್ಸು ಮಾಡಿದರೆ ಕರ್ನಾಟಕ ರಾಜ್ಯಾದ್ಯಂತ ಏಕದೇವ ಉಪಾಸನೆಯ ಬಸವಣ್ಣನವರ ತತ್ವವಿದೆ, ಏಕದೇವ ಉಪಾಸನೆ ಇದೆ. ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಾಣುವುದು ಇಲ್ಲವೇ ಇಲ್ಲ, ಕಂಡವರು ಅಲ್ಲ ನಮ್ಮ ಶರಣರು. ಅವರ ವಚನಗಳೇ ನಮಗೆ ಹೇಳುತ್ತವೆ. ಆದ್ದರಿಂದ ಈ ಥರ ಮಾಡೋದಾದರೆ ಏನು, ಈ ಪುಸ್ತಕದಲ್ಲಿ ಎಲ್ಲವನ್ನು ತೆಗೆದುಕೊಂಡು ಪ್ರವಚನ ಹೇಳ್ತಕ್ಕಂಥದ್ದು ಇದೆ. ನಾವು ಕೂಡ ಒಂದೆರಡು ಸ್ಥಳದಲ್ಲಿ ಕೇಳಿದ್ದೀವಿ. ಈಗ ಇದೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ ಶಿಷ್ಯರಿದ್ದರಂತೆ ಶ್ರೀ ಕನ್ನೇರಿ ಸ್ವಾಮೀಜಿಯವರು. ಕೋಲ್ಹಾಪುರದಲ್ಲಿ ಅದು ಶರಣರ ಮಠವಿದೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಆ ವಿಚಾರಗಳ ವಿರುದ್ಧವಾಗಿ ಅವರು ನಡೆದುಕೊಳ್ತಕ್ಕಂಥದ್ದು ಇಡೀ ಭಾರತೀಯರೆಲ್ಲರೂ ಗಮನಿಸುತ್ತಿದ್ದಾರೆ, ನೋಡ್ತಾ ಇದ್ದಾರೆ. ಆದ್ದರಿಂದ ಇದೇ ಥರ ಮಾಡುತ್ತಾ ಜನರನ್ನು ನಿಜವಾಗಿರ್ತಕ್ಕಂಥ ದೇವರ ಕಲ್ಪನೆಯನ್ನು ಕೊಡದೆ ದಿಕ್ಕು ತಪ್ಪಿಸುವ ಕಾರ್ಯ ನಡೆಯುತ್ತಾ ಬಂದಿರುವುದು ನಮಗೆ ಕಂಡು ಬರ್ತಾ ಇದೆ. ಇದು ಯಾರಿಗೆ ಅರ್ಥವಾಗುತ್ತೆ ಅಂದರೆ ವಚನಗಳನ್ನು ಓದಬೇಕು. ಎಲ್ಲ ವಚನಗಳು ಏನು ಹೇಳಿಕೊಡ್ತಾವೆ ಅಂದರೆ, ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಳ್ಳಿ, ದೇವರನ್ನು ಹೊರಗೆ ಹುಡುಕಲು ಹೋದರೆ ಸಿಗೋದಿಲ್ಲ, ನಿಮ್ಮ ಅಂತರಂಗದಲ್ಲಿಯೇ ನೀವು ದೇವನ ದರ್ಶನ ಪಡೆಯಬಹುದು. ನಿಜವಾಗಿರ್ತಕ್ಕಂಥ ಸಾಕ್ಷಾತ್ ದೇವರಂದರೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಮತ್ತು ಹೊರಗಡೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅವರೆಲ್ಲರಲ್ಲಿ ದೇವರನ್ನು ಕಾಣಿರಪ್ಪ ಎಂದು ನಮ್ಮ ಬಸವ ಕಲ್ಯಾಣದ ಶರಣರು ಹೇಳಿದ್ದಾರೆ. ಸುಳ್ಳು ಹೇಳಿದಾರಾ? ಯಾರಾದರೂ ಹೇಳಿ ನೋಡ್ರಿ, ಸುಳ್ಳಿದೆನಾ? ನಮಗೆ ಸಮಯಕ್ಕೆ ಕಷ್ಟ ಬಂದಾಗ ನಮಗೆ ಸಹಾಯ ಮಾಡ್ತಕ್ಕಂಥವ್ರು ನಮ್ಮ ಅಕ್ಕಪಕ್ಕದವ್ರು ಮಾಡ್ತಾರಾ? ಯಾವುದೇ ಒಂದು ಗುಡಿ ಒಳಗಿನ ಮೂರ್ತಿ ಬಂದು ಮಾಡ್ತದ? ಎಲ್ಲ ಗುಡಿಗಳಲ್ಲಿ ದುಡ್ಡು ಜನರು ಅಲ್ಲೇ ದೇವ್ರು ಇದ್ದಾನೆ ಅಂತೇಳಿ ಪಾಪ ಬಡವರು ತಮ್ಮ ಕಷ್ಟ ಹೇಳ್ಕೊಳಕ್ಕೆ ಹೋದ್ರ ಆ ಕಷ್ಟದಿಂದ ಏನೋ ಮಾಡಿ ದುಡ್ಡು ಕೊಟ್ಟರ ಅವು ಒಬ್ಬರು ಕೂಡ ದುಡ್ಡು ಕಳುವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆ ಅದೇ ನೋಡ್ತಾ ಇದ್ದೀವಿ ನಾವು. ಆದ್ದರಿಂದ ನಾನು ಒಂದೇ ಹೇಳ್ತಕ್ಕಂಥ ಏನಂದರೆ, ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅಂದರು. ಹಿಂದೂ ಇದ್ದು ಫಲವೇನು ಅಂತ ಬಂದದ ಇದರಲ್ಲಿ. ವೀರಶೈವ ಇದ್ದು ಫಲವೇನು ಅಂತೇಳಿ ಬರೆದಿದ್ದಾರ ಶರಣರು. ಲಿಂಗವಿದ್ದು ಅಂದರೆ, ಲಿಂಗ ಅಂದರೆ ನಮ್ಮ ಎದೆಯ ಮೇಲೆ ಧರಿಸಿರ್ತಕ್ಕಂತಹ ಇಷ್ಟಲಿಂಗದ ಬ್ರಹ್ಮಾಂಡದ ಕುರುಹು. ಈ ಕುರುಹು ಕಟ್ಟಿಕೊಂಡ ಬಳಿಕ ನಮಗೆ ಯಾವುದೇ ತೀರ್ಥಕ್ಷೇತ್ರ, ಯಾವುದೇ ಧರ್ಮಸ್ಥಳ, ಯಾವುದೇ ಚಾರ್ಧಾಮ, ಯಾವುದೇ ಗಂಗಾ ನದಿ ಮುಳುಗಿ ಪಾಪ ಪರಿಹಾರ ಆಗ್ತದೆ, ಯಾವುದೇ ಗಿಡ ಮರಕ್ಕೆ ದಾರ ಸುತ್ತಿದರೆ ನಮಗೆಲ್ಲ ಒಳ್ಳೆಯದಾಗ್ತದ, ಇವು ಯಾವುದು ಕೂಡ ಅವಶ್ಯಕತೆ ಇಲ್ಲವೆಂದು ಈ ಬ್ರಹ್ಮಾಂಡದ ಒಡೆಯ ನಮ್ಮ ಒಳಗೆ ಇದ್ದಾನೆ ಅಂತೇಳಿ ಲಾಂಛನ ಕೊಟ್ಟಿದ್ದಾರಲ್ಲ, ಇದರ ಮೂಲಕ ನಮ್ಮ ಬಸವ ಕಲ್ಯಾಣದ ಶರಣರು ನಮಗೆ ಒಂದು ಸತ್ಯದ ಪಾಠವನ್ನು ಹೇಳಿದ್ದಾರೆ, ಅವರವರ ಅನುಭವದ ವಚನಗಳ ಮೂಲಕವೆಂದು ಹೇಳುತ್ತಾ, ಈಗ ಪ್ರತಿಯೊಬ್ಬರು ಜೀವನದಲ್ಲಿ ಮುಕ್ತಿ ಪಡೆಯಲೇಬೇಕೆಂದರೆ ದಿನನಿತ್ಯ ನಮ್ಮ ಶರಣರ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ನಾವು ಎಲ್ಲಿ ಇದ್ದೀವಿ ಅಲ್ಲೇ ನಾವು ಡೈರೆಕ್ಟ್ ನಮ್ಮ ಒಳಗಿನ ದೇವನ ಜೊತೆ ಕನೆಕ್ಷನ್ ತೆಗೆದುಕೊಳ್ಳೋಣ. ಈ ಹೊರಗಿನ 33 ಕೋಟಿಯನ್ನು ಸೃಷ್ಟಿ ಮಾಡಿದಾರಲ್ಲ, ಅವುಗಳ ದಲ್ಲಿ ಲೈಟ್ ಇಲ್ಲ, ಅಲ್ಲಿ ಕರೆಂಟಿನ ಕನೆಕ್ಷನ್ ಇಲ್ಲ, ಅಲ್ಲಿ ಏನು ಬೆಳಕು ಬರುವುದಿಲ್ಲ ಎಂದು ನಾನು 27 ವರ್ಷಗಳ ಹಿಂದೆನೇ ಬಿಟ್ಟಿದ್ದೇನೆ ಎಂದು ಹೇಳ್ತಾ, ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ.
ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಥರ ನಾನು ಈ ದಿನನಿತ್ಯ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೆ ಅಂದರೆ, ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ವಿರೋಧಿಗಳು ನೀವು ಕೂಡ ಬದಲಾವಣೆ ಆಗಿರಿ ಎಂದು ನಾನು ಮತ್ತೊಮ್ಮೆ, ಇಂಥ ಸುಂದರವಾದ ಜಗತ್ತಿಗೆ ಹುಟ್ಟಿ ಬಂದಿದ್ದು ನಾವೆಲ್ಲರೂ ಒಂದೇ ಸಲ. ಈ ಒಂದೇ ಸಲದಲ್ಲಿ ನಾವೆಲ್ಲರೂ ಸತ್ಯದ ಶರಣರ ವಚನಗಳನ್ನು ಅರಿತು ಬಾಳೋಣ ಮತ್ತು ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ನಮ್ಮ ಬಸವಾದಿ ಶರಣರು ಹೇಳಿದರಲ್ಲ, ಆ ಥರ ಬದುಕಿ ನೋಡಿ. ಈಗ ನೋಡಿ, ಇವತ್ತು ತಾರೀಕು ಎಷ್ಟಿದೆ? 1.5 ತಿಂಗಳು ಸಮೀಪ ಬಂತು, ಇನ್ನೂ ಮಳೆ ಇಲ್ಲ. ಎಷ್ಟೋ ರೈತರ ಪಾಪ ಬೀಜ ಗೊಬ್ಬರ ಎಲ್ಲ ಖರ್ಚು ಮಾಡಿ ಭೂಮಿ ಮೇಲೆ ಹಾಕಿದ್ರೆ ಇನ್ನೂ ಮಳೆ ಇಲ್ಲ, ಬೆಳೆ ಬರ್ತಾಯಿಲ್ಲ. ಈ ಪಾಪಿಗಳ, ಈ ಕೆಟ್ಟ ಮನಸ್ಸುಗಳ ಸಂಖ್ಯೆ ಈ ದೇಶದಲ್ಲಿ ಹೆಚ್ಚಾಗಿರುವುದರಿಂದಲೇ ಮತ್ತೆ ಸುದ್ದಿ ಕೇಳಿ ನಾನು ಮಹಾರಾಷ್ಟ್ರದಲ್ಲಿ ಮತ್ತೆ ಸ್ವಲ್ಪ ಭೂಕಂಪ ಆಗಿದೆ ಅಂತ. ನಾನು ಕಳೆದ ಭಾಳ ದಿವಸ ಹೇಳ್ತಾ ಇದ್ದೀನಿ, ಈಗ 1.5 ತಿಂಗಳಿಂದ. ಈ ಭೂಮಿ ಮೇಲೆ ಇಂತಹ ಪಾಪಿಗಳ ಸಂಖ್ಯೆ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ಲ, ಅಲ್ಲಿವರೆಗೆ ಇದೇ ಥರ ಕೆಟ್ಟ ಪ್ರಕೃತಿ, ನಮ್ಮ ಕೆಟ್ಟ ಮನಸ್ಸುಗಳ ಮೇಲೆ ಪ್ರಕೃತಿ ಕೂಡ ಮುನಿಸಿಕೊಂಡಿದೆಯಲ್ಲಪ್ಪ. ಇದು ನಾವು ಬಿಡೋಣ ಎಂದು ಹೇಳ್ತಾ ಮತ್ತೊಮ್ಮೆ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.